ಯಾರಾಗ್ತಾರೆ ಶೃಂಗೇರಿಯ ಸರದಾರ? ಕೆಲವೇ ಕ್ಷಣಗಳಲ್ಲಿ ರಾಜೇಗೌಡ ಭವಿಷ್ಯ ನಿಮ್ಮ ಮುಂದೆ. ಜೀವರಾಜ್ ಗೆಲ್ತಾರಾ ಅಥವಾ ಸೋಲ್ತಾರಾ? ಶೃಂಗೇರಿಯಲ್ಲಿ ಭರದಿಂದ ಮರು ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತಗಳ ಬಗ್ಗೆ ಜೀವರಾಜ್ ಗೆಲ್ತಾರಾ ಸೋಲ್ತಾರಾ ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್, ಕುತೂಹಲ, ಗೊಂದಲ ಶೃಂಗೇರಿಯಲ್ಲಿ ಭರದಿಂದ ಈಗ ಆಲ್ರೆಡಿ ಮತ ಎಣಿಕೆ ಆರಂಭ ಆಗಿರುವಂತೆ. ಸಂಚೆ ಮತಗಳ ಬಗ್ಗೆ ಜೀವರಾಜ್ ತಗಾದೆ ತೆಗೆದಿದ್ದಾರೆ. ಹೈಕೋರ್ಟ್ ಸೂಚನೆ ಮೇರೆಗೆ ರೀಕೌಂಟಿಂಗ್ ಅನ್ನ ಆರಂಭ ಮಾಡಿರುವಂತೆ. IDSG ಕಾಲೇಜಿನಲ್ಲಿ ನಡೀತಾ ಇರುವಂತಹ ಮತ ಎಣಿಕೆ 1822 ಅಂಚೆ ಮತಗಳ ಮರು ಎಣಿಕೆಯ ಕಾರ್ಯ ಆರಂಭ ಆಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ರಾಜೇಗೌಡ ಮತ್ತೆ ಜೀವರಾಜ್ ಜೊತೆಗೆ ಮತ ಎಣಿಕೆ ಕೇಂದ್ರದ 200 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಕೂಡ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಕೂಡ ಬ್ಯಾನ್ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಭಾರಿ ಭದ್ರತೆಯನ್ನು ಕೂಡ ಒದಗಿಸಿಕೊಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್, ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಯಾರಾಗ್ತಾರೆ ಶೃಂಗೇರಿಯ ಸರದಾರ ಕಾದು ನೋಡಬೇಕು. ಭವಿಷ್ಯ ಇನ್ನೇನು ಕೆಲವೇ ಹೊತ್ತಲ್ಲಿ ನಿಮ್ಮ ಮುಂದೆ. ಶೃಂಗೇರಿಯಲ್ಲಿ ಭರದಿಂದ ಮರು ಮತ ಎಣಿಕೆ ಕೂಡ ಆರಂಭ ಆಗಿರುವಂಥದ್ದು. ಜೀವರಾಜ್ ಗೆಲ್ತಾರಾ ಸೋಲ್ತಾರಾ? ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. 1 ಕಿಲೋಮೀಟರ್ನ ಆಸ್ಪಾಸ್ನಲ್ಲಿ ಮದ್ಯ ಕೂಡ ಬ್ಯಾನ್ ಮಾಡಲಾಗಿರುವಂಥದ್ದು. ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಹೈಕೋರ್ಟ್ ಸೂಚನೆಯ ಮೇರೆಗೆ ಇದೀಗ ರೀಕೌಂಟಿಂಗ್ ಆರಂಭ ಆಗಿದೆ. IDSG ಕಾಲೇಜಿನಲ್ಲಿ 1822 ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಶುರುವಾಗಿರುವಂಥದ್ದು. ಮತ ಎಣಿಕೆ ಕೇಂದ್ರದಲ್ಲಿ ರಾಜೇಗೌಡ, ಜೀವರಾಜ್ ಇದ್ದಾರೆ. ಮತ ಎಣಿಕೆ ಕೇಂದ್ರದ 200 ಮೀಟರ್ ಸುತ್ತ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮದ್ಯ ಮಾರಾಟ ಕೂಡ ಬ್ಯಾನ್ ಮಾಡಲಾಗಿದೆ. ಕಳೆದ ವಿಧಾನಸಭಾ ಕ್ಷೇತ್ರದ ಗೆಲುವನ್ನು ಸಾಧಿಸಿರ್ತಾರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್. 201 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರ್ತಾರೆ. ಅಂಚೆ ಮತಗಳ ಮರು ಎಣಿಕೆಗೆ ಕೋರ್ಟ್ ಮೊರೆ ಹೋಗಿದ್ದಂತಹ ಜೀವರಾಜ್ ಮರು ಅಂಚೆ ಮತ ಎಣಿಕೆ ಮಾಡುವಂತೆ ಆದೇಶವನ್ನು ಕೂಡ ಈಗ ನೀಡಿ ಮತ್ತೆ ಮರು ಮತ ಎಣಿಕೆ ಆರಂಭ ಆಗಿದೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ ಚುನಾವಣಾ ಆಯೋಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಎಣಿಕೆ ಆದ ನಂತರ ಅಭ್ಯರ್ಥಿಗಳು ಪಡೆದಂತಹ ಮತಗಳನ್ನು ಘೋಷಣೆ ಕೂಡ ಮಾಡಲಿದೆ ಚುನಾವಣಾ ಆಯೋಗ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ. ಮತ ಎಣಿಕೆ ಕೇಂದ್ರದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಕೂಡ ಬ್ಯಾನ್ ಆಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಮದ್ಯ ಮಾರಾಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ಚಿಕ್ಕಮಗಳೂರು ನಗರದ IDSG ಕಾಲೇಜಿನಲ್ಲಿ ನಡೀತಾ ಇರುವಂತಹ ಮತ ಎಣಿಕೆಯ ಕಾರ್ಯ, ಮರು ಮತ ಎಣಿಕೆ ನಡೆಸೋದಕ್ಕೆ 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಚುನಾವಣಾಧಿಕಾರಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. 6 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಮಾರ್ನಿಂಗ್ 6 o'clock ಇಂದ ಈವ್ನಿಂಗ್ 5 o'clock ವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಮತ ಎಣಿಕೆ ಕಾರ್ಯ, ಮರು ಮತ ಎಣಿಕೆ ಕಾರ್ಯ ಆರಂಭ ಆಗಿರುವಂಥದ್ದು ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಒಂದು ಮರು ಮತ ಎಣಿಕೆ ಕಾಂಗ್ರೆಸ್ ಬಿಜೆಪಿಗೆ ಪ್ರತಿಷ್ಠೆಯಾಗಿರುವಂತಹ ಮರು ಮತ ಎಣಿಕೆ. ಮತ ಎಣಿಕೆಯ ಕೇಂದ್ರದ ಸುತ್ತ ನೋಡ್ತಾ ಇರುವುದು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. 200 ಮೀಟರ್ ಆಸ್ಪಾಸ್ IDSG ಕಾಲೇಜಿನ ಮತ ಎಣಿಕೆ ಕೇಂದ್ರ ಏನಿದೆ ಅಲ್ಲಿ 200 ಮೀಟರ್ ಆಸ್ಪಾಸ್ ನಿಷೇಧಾಜ್ಞೆ, ಜೊತೆಗೆ 1 ಕಿಲೋಮೀಟರ್ ವರೆಗೂ ಕೂಡ ಮದ್ಯವನ್ನ ಬ್ಯಾನ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಮತ ಎಣಿಕೆಯ ಕೇಂದ್ರದ ಸುತ್ತ ಇರುವಂತಹ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಏನು ಕೆಲವೇ ಹೊತ್ತಲ್ಲಿ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ ಏನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕುತೂಹಲ ಇರುವಂತಹ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ.